ಸರ್ ಏನಿಲ್ಲ ಈಗ ನಾವು ನಮ್ಮದು ಸಹಕಾರ ನಗರ ಸರ್, ಅವರು ಸಹಕಾರ ನಗರನೇ. ನಾವು ಏನೋ ಈ ಥರ ಯಾವುದೇ ಒಂದು ಹೊಸಬರ ಸಿನಿಮಾನ ಜನರ ಹತ್ರ ತಲುಪಿಸೋದು ತುಂಬ ಕಷ್ಟ. ಈಗ ದೊಡ್ಡ ಸ್ಟಾರ್ ವ್ಯಾಲ್ಯೂ ಇರುವಂಥ, ಸ್ಟಾರ್ ಫೇಸ್ ವ್ಯಾಲ್ಯೂ ಇರುವಂಥ ಒಂದು ಸಿನಿಮಾಗಳಿಗೆ ಯಾರು ಪ್ರಮೋಷನ್ ಇಲ್ಲರೂ ಕೂಡ ಗೊತ್ತಾಗುತ್ತೆ ಜನರಿಗೆ. ಸೊ ನಾವು ಅದೇ ಒಂದು ನಿಟ್ಟಿನಲ್ಲಿ ಈಗ ಲಾಯರ್ ಜಗದೀಶ್ ಅವರು ಎಲ್ಲ ಕಡೆ ನಾನು ಆಲ್ಮೋಸ್ಟ್ ಒಂದು ಹಲವಾರು ಕಾರಣಗಳಿಗೆ ಅವರು ಎಲ್ರಿಗೂ ಗೊತ್ತು, ಮನೆ ಮಾತಾಗಿದ್ದಾರೆ ಅದು. ಸೊ ಹಾಗಾಗಿ ಅವ್ರ ಮುಖಾಂತರ ನಾವೇನಾದರೂ ಒಂದು ಇಂಟರ್ವ್ಯೂ ಮಾಡಿದ್ರೆ ಖಂಡಿತ ನಾವೊಂದಷ್ಟು ಜನಕ್ಕೆ ರೀಚ್ ಆಗ್ತೀವಿ ಅನ್ನೋ ಉದ್ದೇಶದಿಂದ ಅವ್ರು ಕೇಳಿದಾಗ ಹೊಸ ತಂಡ ಮಾಡಿದೆ, ಒಂದಷ್ಟು ಏನೋ ಹೊಸ ಹುಡುಗರು ಮಾಡಿದ್ದಾರೆ, ನನ್ನ ಕಡೆಯಿಂದ ಸಪೋರ್ಟ್ ಇರುತ್ತೆ ಅಂತ ಒಂದು ಬಂದು ಮಾತಾಡಿದ್ರು ಸರ್. ಅದ್ರ ಮಧ್ಯೆ ಒಂದಷ್ಟು ನಡೀತು. ಅದ್ರ ಬಗ್ಗೆ ನಾವು ಅಷ್ಟೊಂದು ಸೀರಿಯಸ್ ಆಗಿ ತೊಗೊಳ್ಬೇಕಾಗಿರೋ ನೆಸಿಟಿ ಇಲ್ಲ ಸರ್. ನಮ್ಮ ಯಾರಿದ್ರು ಅವರೊಂದು ಏನೋ ಅಭಿಮಾನನ ಅವ್ರು ವ್ಯಕ್ತಪಡಿಸಿದ್ರು. ಅದನ್ನು ಬಿಟ್ಟರೆ ಏನು ಅದನ್ನು ತುಂಬ ಸೀರಿಯಸ್ ಆಗಿ ತೊಗೊಳ್ಳೋ ನೆಸಿಟಿ ಇಲ್ಲ ಅಂತ ಅನಿಸ್ತಿದೆ. ಬಟ್ ಇಲ್ಲಿ ನಾವು ತಗೋಬೇಕಾಗಿರೋ ಉದ್ದೇಶ ಅವ್ರು ಬಂದಿದ್ರಲ್ಲ, ಏನೋ ಒಂದು ಹೊಸ ಹುಡುಗರಿಗೆ ಸಪೋರ್ಟ್ ಮಾಡೋಣ ಅಂತ, ಅದು ವಿಷಯನ ನಾವು ಮಾತಾಡ್ಬೇಕು ಸರ್. ಯಾಕಂದರೆ ಈಗ ಎಲ್ಲರೂ ನಾವು ಒಂದಷ್ಟು ಕಮೆಂಟ್ಗಳು ನೋಡ್ತಾ ಇದ್ವಿ, ಏನೋ ಫ್ಯಾನ್ ವಾರ್ಸ್ ಅಂತ, ಅವ್ರು ಕಮೆಂಟ್ ಹಾಕೋದು, ಇವ್ರಿಗೆ ಕಮೆಂಟ್ ಹಾಕೋದು. ಸರ್ ನಮಗೆ ಈ ಫ್ಯಾನ್ ವಾರ್ಗಳ ಮಧ್ಯೆ ಸಿಗಾಕೊಳ್ಳೋ ಒಂದು ಇದಿಲ್ಲ ಸರ್. ನಾವೇನು ಹೇಳ್ತಿದ್ದೀವಿ ಅಂತ ಹೇಳಿದ್ರೆ, ಒಂದು ಹೊಸ ತಂಡ ಬಂದಾಗ, ಒಂದು ಹೊಸಬ್ರು ಬಂದಾಗ ನಿಜವಾಗ್ಲೂ ಸ್ಟಾರ್ಸೇ ನಮ್ಗೆ ಸಪೋರ್ಟ್ ಮಾಡ್ತಿದ್ದಾರೆ ಸರ್. ಇವತ್ತು ಇಂಡಸ್ಟ್ರಿ ಕಡೆಯಿಂದ ಸಪೋರ್ಟ್ ಮಾಡ್ತಿದ್ದಾರೆ. ದುನಿಯಾ ವಿಜಯ್ ಸರ್ ನಮ್ಮ ಬೆನ್ನಿಂದ ನಿಂತ್ಕೊಂಡು ನಾನು ನಿಮ್ಗೆ ಇದು ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀರಾ ಅಂತ ನಮ್ಗೆ ಸಪೋರ್ಟ್ ಮಾಡಿ ನಿಂತಿದ್ದಾರೆ. ಹಾಗೆಯೇ ಹೊಂಬಾಳೆ ಸಿನಿಮಾ ಅವರು, ಆ ಸಂಸ್ಥೆಯವರು ಥಿಯೇಟರ್ ಸೆಟಪ್ ಮಾಡಿಬಿಟ್ಟು ನಮ್ಗೆ ಸಪೋರ್ಟ್ ಮಾಡ್ತಿದ್ದಾರೆ. ಅವ್ರು ಮಾಡ್ತಿದ್ದಾರೆ ಸರ್. ಇಂಡಸ್ಟ್ರಿ ಕಡೆಯಿಂದ ಅವ್ರು ಸಪೋರ್ಟ್ ಸಿಗ್ತಿದೆ ಹೊಸಬ್ರಿಗೆ, ಪ್ರೇಕ್ಷಕರಿಂದ ಸಿಗಬೇಕು ಸರ್. ಈ ಫ್ಯಾನ್ ವಾರ್ಸ್ ಅಂತ ಏನು ನಡೀತಿದೆ, ನಮಗೆ ದರ್ಶನ್ ಸರ್ ಮೇಲೆ ಆಗ್ಬೋದು, ಸುದೀಪ್ ಸರ್ ಮೇಲೆ ಆಗ್ಬೋದು, ಶಿವಣ್ಣ ಸರ್ ಮೇಲೆ ಆಗ್ಬೋದು, ಹಾಗೆಯೇ ಯಶ್ ಸರ್ ಮೇಲೆ ಆಗ್ಬೋದು, ಧ್ರುವ ಸರ್ ಆಗ್ಬೋದು, ರಕ್ಷಿತ್ ಶೆಟ್ಟಿ, ರಿಷಬ್ ಶೆಟ್ಟಿ, ಎಲ್ಲರ ಮೇಲೂ ಅಭಿಮಾನ ಇದೆ, ಪ್ರೀತಿ ಇದೆ ಎಲ್ಲ ಸರ್. ನಮಗೆ ಎಲ್ಲರ ಫ್ಯಾನ್ಸು ಬೇಕು ಸರ್. ನಮಗೆ ಎಲ್ಲರ ಫ್ಯಾನ್ಸು ಬೇಕು, ಎಲ್ಲರ ಫ್ಯಾನ್ಸ್ ಸಪೋರ್ಟ್ ಬೇಕು. ಸೊ ಈಗ ಇಂಡಸ್ಟ್ರಿನೇ ಸಪೋರ್ಟ್ ಮಾಡ್ತಿದೆ. ಇವತ್ತಿನ ಟೈಮಲ್ಲಿ ಪ್ರೇಕ್ಷಕರೆಲ್ಲರೂ ಸಪೋರ್ಟ್ ಮಾಡಿದ್ರೆ ನಮ್ಮಂಥ ಒಂದಷ್ಟು ಜನ ಆಚೆ ಬರ್ತಾರೆ. ನೀವು ಪ್ರೇಕ್ಷಕರು ಏನೋ ನಾ ಆಗಲೇ ಹೇಳಿದ್ನಲ್ಲ, ಪ್ರೇಕ್ಷಕರು ಸಪೋರ್ಟ್ ಮಾಡಿದ್ರೆ ಯಾರಾದರೂ ಸ್ಟಾರ್ಸ್ ಆಗೋಕ್ಕೆ ಸಾಧ್ಯ. ಈಗ ಅವರೆಲ್ಲ ಸ್ಟಾರ್ಸು ಕೂಡ ನೀವು ಬೆಳೆಸಿದ್ರೇ ಬೆಳೆದಿದ್ದೀರಾ. ಎಲ್ಲರೂ ಎಲ್ಲೋ ಒಂದು ಕಡೆ ಶುರು ಮಾಡ್ಕೊಂಡಿರೋರಲ್ವ ಸರ್, ಮೊದಲನೇ ಸಿನಿಮಾ. ಈಗ ನಾವು ಮಾಡ್ತಿದ್ದೀವಿ, ನಮಗೊಂದು ಸಪೋರ್ಟ್ ಮಾಡಿ ಅದು ಅಷ್ಟೇ ಸರ್ ನಾವು ಕೇಳ್ಕೊಳ್ಳೋದು. ದಯವಿಟ್ಟು ಎಲ್ಲರೂ ಫ್ಯಾನ್ಸು ನಮ್ಮ ಒಂದು ಲವ್ ರೆಡ್ಡಿ ಸಿನಿಮಾನ, ಲವ್ ರೆಡ್ಡಿ ಅಂದ ತಕ್ಷಣ ಸರ್ ಇದೆಲ್ಲರೂ ತೆಲುಗು ಸಿನಿಮಾ ಅಂತ ಅನ್ಕೋತಿದ್ದಾರೆ. ಲವ್ ರೆಡ್ಡಿ ಇದೊಂದು ಕನ್ನಡ ಸಿನಿಮಾ, ಗಡಿ ಭಾಗದಲ್ಲಿ ನಡೆದಿರುವಂಥ ಒಂದು ನೈಜ ಘಟನೆ ಆಧಾರಿತ ಮಾಡಿರುವಂಥ ಸಿನಿಮಾ. ಸೊ ನಮ್ಮ ಕನ್ನಡದ ಕತೆ, ಕನ್ನಡದ ನಟರು ಎಲ್ಲರೂ ಸೇರಿ ಮಾಡಿರುವಂಥ ಒಂದು ಸಿನಿಮಾ. ಹಲವಾರು ಕಾರಣಗಳಿಂದ ಅಲ್ಲಿ ಮುಂಚೆ ರಿಲೀಸ್ ಆಗಿ ಇಲ್ಲಿ ತಡವಾಗಿ ರಿಲೀಸ್ ಆಗಿದೆ. ಒಂದು ಒಳ್ಳೆ ಪ್ರಶಂಸೆ ಬಂದಿದೆ, ಅಲ್ಲಿ ಕೂಡ ಒಂದು ಒಳ್ಳೆ ಸದ್ದು ಮಾಡಿ ಒಂದಷ್ಟು ಪ್ರಶಂಸೆ ಕೊಟ್ಟಿದ್ದಾರೆ ಇಂಡಸ್ಟ್ರಿ ಕಡೆಯಿಂದ. ನಮ್ಮ ಪ್ರೇಕ್ಷಕರು ನೋಡಿ ನಮ್ಮನ್ನು ಹಾರೈಸಬೇಕಾಗಿ ನಾವು ವಿನಂತಿ ಏನೋ ಒಂದು ಸವಿನಯ ಪ್ರಾರ್ಥನೆ ಅಂತ ಅಂದ್ಕೊಳ್ಳಿ. ಕರ್ನಾಟಕದಾದ್ಯಂತ ಎಲ್ಲ ಕನ್ನಡ ಪ್ರೇಕ್ಷಕರು ನಮ್ಮ ಒಂದು ಮನವಿ, ನಮ್ಮ ಸಿನಿಮಾ ನೋಡಿ ಸರ್. ಸಿನಿಮಾ ಚೆನ್ನಾಗಿದ್ದರೆ ಒಂದು 5 ಜನ ಕೇಳಿ, ಇಲ್ಲಾಂದರೆ 20 ಜನ ಕೇಳಿ ಸರ್. ಎಲ್ಲದಕ್ಕಿಂತ ಮುಖ್ಯ, ಎಲ್ಲದಕ್ಕಿಂತ ದೊಡ್ಡದು ಸಿನಿಮಾ ಅಲ್ವಾ ಸರ್. ಈ ವಾರಗಳಾಗ್ಬೋದು, ಇನ್ನೊಂದು ಘಟನೆಗಳಾಗ್ಬೋದು, 3 ದಿವಸ ಇರುತ್ತೆ, 4ನೇ ದಿವಸ ಮರ್ತೋಗ್ತಾರೆ. ಎಲ್ಲದಕ್ಕಿಂತ ದೊಡ್ಡದು ಸಿನಿಮಾ ಇಂಡಸ್ಟ್ರಿ ಬೆಳಿಬೇಕಂತ ಹೇಳಿದ್ರೆ ನಮ್ಮಂಥ ಒಂದು ಹೊಸ ಪ್ರತಿಭೆಗಳು ಬರಬೇಕು. ಸೊ ಆ ಸಪೋರ್ಟ್ ನಿಮ್ಮಿಂದನೇ ಬರಬೇಕು. ಸಿನಿಮಾ ಗೆಲ್ಲಬೇಕು. ನಾವು ಸಿನಿಮಾ ಮಾಡಿದ್ದೀವಿ, ಒಂದು 3 ವರ್ಷ ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ, ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ. ನೀವು ಸಿನಿಮಾ ನೋಡಿ, ಚೆನ್ನಾಗಿಲ್ಲ ಅಂತ ಹೇಳಿದ್ರೆ 20 ಜನ ಕೇಳಿ ಸರ್ ಚೆನ್ನಾಗಿಲ್ಲ ಅಂತ, ಚೆನ್ನಾಗಿದೆ ಅಂತ ಹೇಳಿದ್ರೆ 5 ಜನ ಕೇಳಿ ಸಾಕು. ಅದರಿಂದ ನಮ್ಗೆ ತುಂಬ ಒಳ್ಳೆಯದಾಗುತ್ತೆ. ಎಲ್ರಿಗೂ ನಮಸ್ಕಾರ ಸರ್. ಥ್ಯಾಂಕ್ ಯು.